ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಾರ್ಚ್ 15ನೇ ತಾರೀಕು ಭಾನುವಾರ ಪಾಪ ವಿಮೋಚನೆ ಏಕಾದಶಿ ಬಂದಿದೆ. ಮಾರ್ಚ್ 16ನೇ ತಾರೀಕು ಸೋಮವಾರ ದ್ವಾದಶಿ ಇರುತ್ತೆ. ಪ್ರತಿಯೊಂದು ಏಕಾದಶಿಗಳಿಗೂ ಅದರದೇ ಆದ ವ್ರತಕತೆ ಮತ್ತೆ ಮಹತ್ವ ಅನ್ನೋದು ಇರುತ್ತೆ. ಈ ಒಂದು ಪಾಪ ವಿಮೋಚನೆ ಏಕಾದಶಿಯ ವ್ರತಕತೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ಚಕ್ರವರ್ತಿ ಮಾಂದತನ್ಗೆ ಲೋಮಸ ಅಂತ ಹೇಳಿ ಒಬ್ರು ಋಷಿಗಳು ಮೊದಲನೇದಾಗಿ ಈ ಒಂದು ಪಾಪ ವಿಮೋಚನೆ ಏಕಾದಶಿಯ ವ್ರತಕತೆ ಬಗ್ಗೆ ತಿಳಿಸ್ಕೊಡ್ತಾರೆ. ಮೇಧಾವಿ ಅಂತ ಹೇಳಿ ಒಬ್ರು ಋಷಿಗಳಿರ್ತಾರೆ. ಅವರು ಶಿವನ ಪರಮ ಭಕ್ತರಾಗಿರ್ತಾರೆ. ಶಿವನ್ನ ಕುರಿತು ಧ್ಯಾನನ ಮಾಡ್ತಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಶಿವನ್ನ ಕುರಿತು ಕಠಿಣವಾದ ತಪಸ್ನ ಚಿತ್ರರಥವನ ಅಂತ ಹೇಳಿ ಒಂದು ಅರಣ್ಯದಲ್ಲಿ ಮಾಡ್ತಿರ್ತಾರೆ. ಆ ಅರಣ್ಯಕ್ಕೆ ಅವಾಗವಾಗ ಇಂದ್ರ ಮತ್ತೆ ಅಪ್ಸರ ಸ್ತ್ರೀಯರು ಬಂದು ಹೋಗ್ತಿರ್ತಾರೆ. ಒಮ್ಮೆ ಇಂದ್ರ ಈ ಮೇಧಾವಿ ಮಾಡ್ತಿರುವ ತಪಸ್ನ ನೋಡಿ ಮನಸ್ಸಲ್ಲೇ ಅನ್ಕೊಳ್ತಾರೆ, ಈ ಮೇಧಾವಿ ತಪಸ್ನ ಹೀಗೆ ಕಂಟಿನ್ಯೂ ಮಾಡಿದ್ರೆ ಸ್ವರ್ಗದಲ್ಲಿ ಉನ್ನತವಾದ ಸ್ಥಾನನ ಪಡೆದ್ಬಿಡ್ತಾರೆ. ಪರಶಿವ ಒಲ್ದು ಅವ್ರಿಗೆ ಸ್ವರ್ಗದಲ್ಲಿ ಉನ್ನತವಾದ ಸ್ಥಾನನ ಕೊಟ್ಬಿಡ್ತಾರೆ. ಹೇಗಾದರೂ ಮಾಡಿ ನಾನು ಈ ತಪಸ್ನ ಭಂಗ ಮಾಡಬೇಕು ಅಂತ ಹೇಳಿ ಯೋಚನೆನ ಮಾಡಿಕೊಂಡು ಅವ್ರ ಜೊತೆಲೇ ಇದ್ದಂತಹ ಒಬ್ಬರು ಮಂಜುಘೋಷ ಅನ್ನೋ ಅಪ್ಸರ ಸ್ತ್ರೀಗೆ ತಿಳಿಸ್ತಾರೆ, ಹೇಗಾದರೂ ಮಾಡಿ ಈ ಮೇಧಾವಿ ಮಾಡ್ತಿರುವ ತಪಸ್ನ ನೀನು ಭಂಗ ಮಾಡಬೇಕು ಅಂತ ಹೇಳಿ. ಮಂಜುಘೋಷ ಅಪ್ಸರ ಸ್ತ್ರೀ ಕೂಡ ಹಲವಾರು ರೀತಿ ಪ್ರಯತ್ನಗಳನ್ನ ಮಾಡ್ತಾರೆ. ಮೇಧಾವಿಯ ತಪಸ್ನ ಭಂಗ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮೇಧಾವಿ ತನ್ನ ತಪಸ್ನ ಭಂಗ ಮಾಡ್ಕೊಳ್ದೆ ತಪಸ್ನ ಹಾಗೆ ಕಂಟಿನ್ಯೂ ಮಾಡ್ತಿರ್ತಾರೆ. ಕಠಿಣವಾದ ಒಂದು ತಪಸ್ನ ಮಾಡ್ತಿರ್ತಾರೆ. ಆಗ ಮಂಜುಘೋಷ ನಿರ್ಧಾರ ಮಾಡ್ಕೊಳ್ತಾರೆ, ಏನಾದರೂ ಮಾಡಿ ನಾನು ಈ ಮೇಧಾವಿ ಮಾಡ್ತಿರುವ ತಪಸ್ನ ಭಂಗ ಮಾಡಲೇಬೇಕು ಅಂತ ಹೇಳಿ ಯೋಚನೆಯನ್ನ ಮಾಡಿಕೊಂಡು ಮೇಧಾವಿ ಇರುವಂತಹ ಜಾಗದಿಂದ ಸ್ವಲ್ಪ ದೂರ ಜಾಗದಲ್ಲಿ ಮನೆನ ಮಾಡಿಕೊಂಡು ಅಲ್ಲೇ ಕೂತು ಹಾಡನ್ನ ಹೇಳ್ತಾ ಇರ್ತಾಳೆ. ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇರ್ತಾಳೆ ಮಧುರವಾದ ಧ್ವನಿಯಿಂದ. ಎಷ್ಟೇ ಹಾಡು ಹೇಳಿ ಅವರ ಗಮನನ ಸೆಳಿಬೇಕು ಅಂತ ಅಂದ್ಕೊಂಡ್ರೂ ಕೂಡ ಮಂಜುಘೋಷಳಿಂದ ಸಾಧ್ಯ ಆಗ್ತಿರಲ್ಲ. ಮಂಜುಘೋಷಳು ಹಾಡ್ತಿರುವಂಥ ಒಂದು ಮಧುರವಾದ ಧ್ವನಿಗೆ ಕಾಮದೇವರು ಪ್ರತ್ಯಕ್ಷರಾಗಿ ಅವರ ಮಾಂತ್ರಿಕವಾದ ಹಾಗೆ ಶಕ್ತಿಯುತವಾದ ಬಿಲ್ಲುಗಳಿಂದ ಪ್ರೀತಿಯನ್ನ ಬಾಣಗಳನ್ನ ಮೇಧಾವಿ ಮೇಲೆ ಪ್ರಯೋಗ ಮಾಡ್ತಾರೆ. ಆಗ ಮೇಧಾವಿ ಗಮನ ಎಲ್ಲ ಮಂಜುಘೋಷಳ ಮೇಲೆ ಹೋಗುತ್ತೆ. ಆಗ ಮಂಜುಘೋಷಳು ಮತ್ತೆ ಮೇಧಾವಿ ಇಬ್ರು ತುಂಬಾ ವರ್ಷಗಳವರೆಗೂ ಜೊತೆಲೇ ಇರ್ತಾರೆ. ಸಮಯ ಹೋಗದೆ ಮೇಧಾವಿಗೆ ಗೊತ್ತಾಗಲ್ಲ. ಒಮ್ಮೆ ಮಂಜುಘೋಷಳು ಅನ್ಕೋತಾಳೆ, ಸಾಕು ನಾನಿವಾಗ ಸ್ವರ್ಗಕ್ಕೆ ಹೋಗೋಣ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಈ ಮೇಧಾವಿ ಬಗ್ಗೆ ಕೇಳ್ತಾಳೆ. ನಾನು ಇಷ್ಟು ದಿನ ಇಲ್ಲಿದ್ದು ಸಾಕು, ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ, ನನ್ನನ್ನು ಕಳಿಸ್ಕೊಡಿ ಅಂತ. ಆಗ ಮೇಧಾವಿಗೆ ಕೋಪ ಬಂದ್ಬಿಡುತ್ತೆ. ಆಗ ಅವನಿಗೆ ಅರಿವಾಗುತ್ತೆ, ನಾನು ತಪಸ್ನ ಅರ್ಧಕ್ಕೆ ನಿಲ್ಲಿಸಿ ನನ್ನ ಗಮನ ಎಲ್ಲ ಈ ಕಡೆ ಕೊಟ್ಟಿದ್ದೀನಿ, ಎಷ್ಟೋ ವರ್ಷಗಳೇ ಕಳೆದು ಹೋಗಿದೆ, ನನ್ನ ತಪಸ್ನ ನೀನು ಭಂಗ ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟು ಕೋಪಗೊಂಡು ಈ ಮಂಜುಘೋಷಳಿಗೆ ನೀನು ಮಾಟಗಾತಿ ಆಗು, ಪಿಶಾಚಿ ಆಗು ಅಂತ ಹೇಳಿ ಶಾಪನ ಕೊಟ್ಬಿಡ್ತಾರೆ. ಆಗ ಮಂಜುಘೋಷಳು ತುಂಬ ದುಃಖ ಪಡ್ತಾಳೆ. ನಾನು ನಿಮ್ಮ ಜೊತೆ ಇಷ್ಟು ವರ್ಷ ಇದ್ದೀನಿ, ಇವಾಗ ನನ್ನನ್ನು ಕಳಿಸ್ಕೊಡಿ ಅಂತ ಕೇಳಿದ್ರೆ ಈ ರೀತಿ ಶಾಪನ ಕೊಟ್ಬಿಟ್ರಲ್ಲ, ನೀವೇ ಏನಾದರೂ ಪರಿಹಾರನ ಕೊಡಬೇಕು ಅಂತ ಕೇಳ್ಕೊಂಡಾಗ ಅಳ್ತಾ ಆಗ ಆ ಮೇಧಾವಿ ತಿಳಿಸ್ತಾರೆ, ಈ ರೀತಿಯಾಗಿ ಒಂದು ಪಾಪ ವಿಮೋಚನೆಯನ್ನ ಏಕಾದಶಿ ಬರುತ್ತೆ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ. ಆ ಒಂದು ಏಕಾದಶಿನ ನೀನು ಆಚರಣೆ ಮಾಡಿದ್ರೆ ನೀನು ಮಾಡಿರುವಂತಹ ಈ ಪಾಪ ವಿಮೋಚನೆ ಆಗುತ್ತೆ ಭಗವಂತನ ಅನುಗ್ರಹದಿಂದ, ಅಂದ್ರೆ ಮಹಾವಿಷ್ಣುವಿನ ಅನುಗ್ರಹದಿಂದ ಅಂತ ಹೇಳಿ ತಿಳಿಸ್ತಾರೆ. ಆಗ ಮಂಜುಘೋಷಳು ಈ ಒಂದು ಪಾಪ ವಿಮೋಚನೆ ಏಕಾದಶಿನ ಆಚರಣೆ ಮಾಡಿ ಅವಳಿಗೆ ಸಿಕ್ಕಂತಹ ಒಂದು ಪಾಪ ವಿಮೋಚನೆನ ಮಾಡ್ಕೊಳ್ತಾಳಂತೆ ಅನ್ನೋದು ಈ ಒಂದು ಪಾಪ ವಿಮೋಚನೆ ಏಕಾದಶಿಯ ವ್ರತಕತೆ ಆಗಿದೆ. ಇದೊಂದೇ ಏಕಾದಶಿ ಅಂತ ಅಲ್ಲ, ಪ್ರತಿಯೊಂದು ಏಕಾದಶಿಗಳಿಗೂ ಅದರದ್ದೇ ಆದ ವ್ರತಕತೆ ಮತ್ತೆ ಮಹತ್ವ ಅನ್ನೋದಿರುತ್ತೆ. ನಾವು ಎಲ್ಲ ಏಕಾದಶಿಗಳನ್ನು ಶ್ರದ್ಧಾ ಭಕ್ತಿ ನಿಷ್ಠೆಯೊಂದಿಗೆ ಆಚರಣೆ ಮಾಡಿದಾಗ ಈ ಏಕಾದಶಿ ವ್ರತಾಚರಣೆಗಳು ಇರೋದೇ ನಾವು ಮಾಡಿರುವಂತಹ ತಿಳಿದೇ ಪಾಪಕರ್ಮಗಳನ್ನ ಕಳಿಯೋದಿಕ್ಕೆ ಅಂತ ಹೇಳಿ. ಪಾಪಕರ್ಮಗಳನ್ನ ಕಳೆಯೋದ್ರ ಜೊತೆಗೆ ಸ್ವಲ್ಪ ಮಟ್ಟಿಗಾದ್ರೂ ಪುಣ್ಯ ಅನ್ನೋದನ್ನ ಸಂಪಾದನೆ ಮಾಡ್ಬೋದು. ಯಾವಾಗ ಅಂತ ಅಂದರೆ ಈ ಒಂದು ಏಕಾದಶಿ ವ್ರತಾಚರಣೆಗಳನ್ನ ಶ್ರದ್ಧಾ ಭಕ್ತಿ ನಿಷ್ಠೆಯೊಂದಿಗೆ ಆಚರಣೆ ಮಾಡ್ಕೊಂಡು ಹೋದಾಗ ನಮ್ಮೆಲ್ಲ ಪಾಪಕರ್ಮಗಳನ್ನ ಕಳೆದು ಭಗವಂತ ನಮಗೆ ಅನುಗ್ರಹನ ಮಾಡ್ತಾರೆ. ಜೊತೆಗೆ ಸ್ವಲ್ಪ ಮಟ್ಟಿಗಾದ್ರೂ ಪುಣ್ಯ ಅನ್ನೋದನ್ನ ನಾವು ಸಂಪಾದನೆ ಮಾಡ್ಕೋಬಹುದು. ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಯಾರೋ ತಿಳಿಸ್ತಿದ್ದಾರೆ, ಇಷ್ಟು ವಾರ ಈ ರೀತಿ ವ್ರತಾಚರಣೆನ ಆಚರಣೆ ಮಾಡಿದ್ರೆ ನಮಗೆ ಬೇಗ
ಫಲ ಅನ್ನೋದು ಸಿಗುತ್ತೆ ಭಗವಂತನಿಂದ ಅಂತ ಹೇಳ್ತಿದ್ದಾರೆ ಅಂದ್ಬಿಟ್ಟು ನಾವು ವ್ರತಾಚರಣೆನ ಮಾಡ್ತೀವಿ. ಇನ್ನೂ ಕೆಲವೊಂದೊಂದ್ಸಲ ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗೋದಕ್ಕೆ ಈ ರೀತಿ ವ್ರತಾಚರಣೆನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಯಾರೋ ತಿಳಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ವಾರ ಬೇರೆಯವ್ರು ಹೇಳಿರುವಂತಹ ಎಲ್ಲ ವ್ರತಾಚರಣೆಗಳನ್ನ ನಾವು ಆಚರಣೆ ಮಾಡ್ತೀವಿ. ಆದರೆ ಎಲ್ಲ ವ್ರತಾಚರಣೆಗಳಿಗಿಂತ ಈ ಒಂದು ಏಕಾದಶಿ ವ್ರತಾಚರಣೆಗೆ ಬಹಳ ವಿಶೇಷ ಇದೆ, ಹಾಗೆ ಬಹಳ ಮಹತ್ವ ಇದೆ. ಈಗ ಹಣ್ಣುಗಳು ಅಂತ ತಗೊಂಡ್ರೆ ಹಣ್ಣುಗಳ ರಾಜ ಅಂತ ಹೇಳಿ ಒಂದು ಹಣ್ಣನ್ನ ಐಡೆಂಟಿಫೈ ಮಾಡ್ತೀವಲ್ವಾ, ಹಾಗೆ ಹೂಗಳನ್ನ ತಗೊಂಡಾಗ ಹೂಗಳಲ್ಲೇ ಒಂದು ರಾಜ ಅಂತ ಹೇಳಿ ಐಡೆಂಟಿಫೈ ಮಾಡ್ತೀವಲ್ವಾ, ಅದೇ ರೀತಿ ಈ ವ್ರತಾಚರಣೆಗಳನ್ನ ನಾವು ನೋಡಿದಾಗ ಎಲ್ಲ ವ್ರತಾಚರಣೆಗಳಿಗಿಂತ ಹೆಚ್ಚಿನ ವಿಶೇಷವಾದ ಮಹತ್ವ, ಅನುಗ್ರಹ, ಫಲ, ಶೀಘ್ರ ಫಲ ಅಂತ ಏನು ಬೇಕಾದರೂ ಹೇಳ್ಬೋದು. ಅಷ್ಟು ಈ ಒಂದು ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡೋದ್ರಿಂದ ನಾವು ಪಡ್ಕೋಬಹುದು. ತುಂಬಾನೇ ವಿಶೇಷ ಇದೆ ಈ ಒಂದು ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡೋದ್ರಿಂದ ಭಗವಂತನ ಅನುಗ್ರಹನ ಹೆಚ್ಚಾಗಿ ಪಡ್ಕೋಬಹುದು. ನಾವು ಮಾತ್ರ ಅಲ್ಲ, ದೇವತೆಗಳೇ ಈ ಒಂದು ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡ್ತಾರೆ ಅಂದರೆ ಎಷ್ಟು ಅನುಗ್ರಹ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಆಚರಣೆ ಮಾಡ್ಬೋದು, ಯಾವುದು ಕೂಡ ಕಷ್ಟ ಅಂತ ಅನ್ಸಲ್ಲ. ಮೊದಲು ನಾವು ಆಚರಣೆ ಮಾಡಿದಾಗ ಕೆಲವೊಂದೊಂದ್ಸಲ ಹಸಿವು ತಡೆಯಕ್ಕಾಗದೆ ಯಾವುದಾದ್ರೂ ಒಂದು ಹಣ್ಣು ತಿನ್ಬೇಕು ಅಂತ ಅನ್ಸುತ್ತೆ, ಹಾಲು ಕುಡಿಬೇಕು, ಎಳ್ನೀರು ಕುಡಿಬೇಕು ಅಂತ ಅನ್ಸುತ್ತೆ. ಆದರೆ ಭಗವಂತನಲ್ಲಿ ನಾವು ಮನಸ್ಸಿಟ್ಟು ರಾಘವೇಂದ್ರ ಸ್ವಾಮಿಯವರ ಹತ್ರ ಬೇಡ್ಕೊಂಡು, ಸ್ವಾಮಿ ನಮಗೆ ಶಕ್ತಿ ಕೊಡಿ, ಈ ಒಂದು ಏಕಾದಶಿ ವ್ರತಾಚರಣೆನ ನಾವು ಮಾಡಲೇಬೇಕು, ಮಾಡ್ತೀವಿ ಅಂತ ಹೇಳಿ ರಾಯರ ಹತ್ರ ಪ್ರಾರ್ಥನೆನ ಮಾಡಿಕೊಂಡು ಶುರು ಮಾಡಿದ್ರೆ ಎಲ್ಲೂ ಕೂಡ ನಮಗೆ ಆಯಾಸ ಅಂತ ಅನ್ಸಲ್ಲ. ನಮಗೊಂದು ಶಕ್ತಿನ ಭಗವಂತ ದೇಹದೊಳಗಡೆ ತುಂಬ್ತಾರೆ. ಶ್ರದ್ಧಾ ಭಕ್ತಿ ನಿಷ್ಠೆಯೊಂದಿಗೆ ಏಕಾದಶಿ ಆಚರಣೆ ಮಾಡಿದ್ರೆ ನಮ್ಮ ಎಷ್ಟೋ ಜನ್ಮಾಂತರಗಳ ಪಾಪ ಕರ್ಮಗಳನ್ನ ನಾವು ಕಳ್ಕೋಬಹುದು. ಸೊ ಹಾಗಾಗಿ ಪ್ರತಿಯೊಬ್ಬರು ಪ್ರಯತ್ನ ಪಡಿ, ಸಾಧ್ಯ ಆದಷ್ಟು ಮಟ್ಟಿಗಾದರೂ ಏಕಾದಶಿ ವ್ರತಾಚರಣೆ ಆಚರಣೆ ಮಾಡಿ. ಆಗದೇ ಇಲ್ಲ, ನಮಗೆ ಆರೋಗ್ಯ ಸಮಸ್ಯೆ ಇದೆ ಅಥವಾ ಬೇರೆ ರೀತಿ ಪ್ರಾಬ್ಲಮ್ಸ್ಗಳಿದೆ ಅಂತ ಅನ್ನೋರು ಹಾಲು, ಹಣ್ಣು, ಎಳ್ನೀರು, ಸಿಹಿ ಅವಲಕ್ಕಿ, ಖಾರ ಅವಲಕ್ಕಿ ಈ ರೀತಿ ನೀವು ಸೇವನೆ ಮಾಡಿಕೊಂಡು ಭಗವಂತನ ಧ್ಯಾನ ಮಾಡ್ತಾ ರಾಘವೇಂದ್ರ ಸ್ವಾಮಿಯವರ ನಾಮಸ್ಮರಣೆಯೊಂದಿಗೆ ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡಿ ಭಗವಂತನ ಅನುಗ್ರಹ ಆಶೀರ್ವಾದನ ಪಡ್ಕೋಬಹುದು. ನಾವು ಭಗವಂತನ ಹೆಸರು ಹೇಳ್ಕೊಂಡು ಭಗವಂತನ ಪ್ರೀತಿಗೋಸ್ಕರ ಮಾಡುವ ಎಲ್ಲ ಸೇವೆಗಳಿಗೂ ಕೂಡ ಭಗವಂತ ಫಲ ಅನ್ನೋದನ್ನ ನಾವು ಕೇಳಿದ್ರು ಕೇಳದೇ ಇದ್ರು ಕೊಟ್ಟೆ ಕೊಡ್ತಾರೆ. ಏನೊಂದು ಕೂಡ ಬೇಡ, ಭಗವಂತ ನೀವು ಪ್ರೀತ್ಯರ್ಥರಾದರೆ ಸಾಕು, ಪರಮಾತ್ಮ ನಮಗೆ ಒಂದು ಅವಕಾಶ ಕೊಟ್ಟಿದ್ದೀರಾ ನಿಮ್ಮ ಸೇವೆನ ಮಾಡೋದಕ್ಕೆ. ಸೊ ನಾವು ಸೇವೆನ ಮಾಡ್ತೀವಿ, ನಮ್ಮ ದೇಹದೊಳಗಡೆ ಶಕ್ತಿನ ಕೊಡಿ, ನಮ್ಮೊಳಗಡೆ ಭಕ್ತಿನ ಕೊಡಿ ಅಂತ ಹೇಳಿ ಬೇಡ್ಕೊಂಡು ನಾವು ಯಾವ ಸೇವೆ ಮಾಡಿದ್ರೂ ಕೂಡ ಭಗವಂತ ನಮಗೆ ಆ ಸೇವೆಗೆ ತಕ್ಕ ಫಲನ ಕೊಟ್ಟೆ ಕೊಡ್ತಾರೆ. ಕೆಲವೊಂದೊಂದ್ಸಲ ಸ್ವಲ್ಪ ಸಮಯ ಹಿಡಿಬಹುದು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡೋದಕ್ಕೆ. ಮತ್ತು ನಮ್ಮ ಇಷ್ಟಾರ್ಥಗಳನ್ನು ಕೂಡ ರಾಘವೇಂದ್ರ ಸ್ವಾಮಿಯವರೇ ಆಗಲಿ ಭಗವಂತನೇ ಆಗಲಿ ಅನುಗ್ರಹ ಮಾಡ್ತಾರೆ. ಸ್ವಲ್ಪ ಸಮಯ ಅನ್ನೋದು ಹಿಡಿಯುತ್ತೆ. ಇವಾಗ ನಮಗೆ ತಂದೆ ತಾಯಿಗಳು ಹೇಗೆ ನಮ್ಮ ಬೇಕು ಬೇಡಗಳನ್ನ ನೋಡ್ಕೊಳ್ತಾರೋ ಹಾಗೆ ಸೇಮ್ ಟು ಸೇಮ್ ಭಗವಂತನೂ ಅಷ್ಟೇ. ಕೆಲವೊಂದೊಂದ್ಸಲ ಪರೀಕ್ಷೆ ಕೊಡ್ತಾನೆ, ನಾವು ಅವ್ರನ್ನ ತಂದೆ ತಾಯಿ ರೂಪದಲ್ಲಿ ನೋಡಿದ್ಮೇಲೆ ಮುಗ್ದೋಯ್ತು. ಅವರು ಮಕ್ಕಳಿಗೆ ಏನು ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡಿರ್ತಾರೆ. ಆ ಸಮಯ ಅನ್ನೋದು ಬಂದಾಗ ಕೊಡುವಂಥದ್ದನ್ನು ಕೊಡ್ತಾರೆ. ನಮ್ಮ ಕಷ್ಟಗಳನ್ನ ಯಾವುದನ್ನು ಕಳಿಬೇಕು ಅದನ್ನು ಕಳಿತಾರೆ. ನಾವು ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡು ನಮ್ಮ ತಂದೆ ತಾಯಿನ ಹೇಗೆ ನಾವು ನೋಡ್ತೀವೋ ಸೇಮ್ ಭಗವಂತನ ಹಾಗೆ ನಮ್ಮ ತಂದೆ ತಾಯಿ ರೂಪದಲ್ಲಿ ನೋಡ್ತಾ ಭಗವಂತನ ಸೇವೆನ ಮಾಡಬೇಕು. ಆಗ ಭಗವಂತ ನಮಗೆ ಒಲ್ದು ಬರ್ತಾರೆ, ಹಾಗೆ ಅನುಗ್ರಹ ಕೂಡ ಮಾಡ್ತಾರೆ. ಒಂದೊಂದ್ಸಲ ಅನ್ಸುತ್ತೆ ಎಷ್ಟು ಸೇವೆ ಮಾಡಿದ್ರು ಯಾಕೆ ಭಗವಂತ ನಮಗೆ ಒಲಿಯಲ್ಲ ಅಂತ. ನಾವು ಅನ್ಕೋಬೇಕು ಆ ಕ್ಷಣದಲ್ಲಿ ಪರೀಕ್ಷೆ ಇರ್ಬೋದೇನೋ, ಅಥವಾ ಕೊಡದೇ ಇರಲಿ ನಮ್ಮ ತಂದೆ ತಾಯಿ ಅಂತ ಅಂದಮೇಲೆ ಅವ್ರ ಸೇವೆನ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ. ಕೈಲಾದಷ್ಟು ಅವ್ರ ಸೇವೆನ ಮಾಡಿ. ಅವ್ರ ಸೇವೆನ ಮಾಡಿದಾಗ ನಾವು ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ, ಕೊಟ್ಟೇ ಕೊಡ್ತಾರೆ. ಒಂದು ಪಕ್ಷ ನಮ್ಮ ತಂದೆ ತಾಯಿ ಕೂಡ ನಮಗೆ ಯಾವುದೋ ಒಂದು ವಿಚಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ಬೋದು ಅಥವಾ ಮೋಸ ಮಾಡಿದ್ರು ಭಗವಂತ ರಾಘವೇಂದ್ರ ಸ್ವಾಮಿಯವರು ನಂಬಿರುವಂತಹ ಮಕ್ಕಳಿಗೆ ಎಂದೂ ಕೂಡ ಮೋಸ ಮಾಡಲ್ಲ. ನಾವು ಮಾಡುವಂತಹ ಸೇವೆಗೆ ಅದರದೇ ಆದ ಒಂದು ಫಲ ಅನ್ನೋದನ್ನು ಇಟ್ಟಿರ್ತಾರೆ. ನಮಗೆ ಆ ಸಮಯ ಅನ್ನೋದು ಬಂದಾಗ ಕೊಡ್ತಾರೆ. ನಮ್ಮನ್ನು ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ಕಾಪಾಡಿ ಕೈ ಹಿಡಿದು ಜೀವನದಲ್ಲಿ ಗುರುವಾಗಿ ನಮ್ಮ ಜೊತೆ ಇದ್ದು ಜೀವನದ ಹಾದಿಲಿ ನಮಗೆ ಉನ್ನತವಾದ ಮಾರ್ಗನ ತೋರಿಸ್ತಾ ನಮ್ಮ ಕೈ ಹಿಡಿದು ನಡೆಸ್ತಾರೆ. ಸೊ ಹಾಗಾಗಿ ಅವ್ರ ಸೇವೆನ ಮಾಡಿ, ಎಷ್ಟಾಗುತ್ತೋ ಅಷ್ಟು ಸೇವೆ ಮಾಡಿ, ಇಷ್ಟು ಅಷ್ಟು ಅಂತಲ್ಲ, ಆಮೇಲೆ ಜಾಸ್ತಿ ಸೇವೆ ಮಾಡಬೇಕು ಅಂತನೂ ಅಲ್ಲ. ಕೈಲಾದಷ್ಟು ಭಗವಂತ ಇದು ನಿನ್ನ ಪ್ರೀತಿಗೋಸ್ಕರ ಮಾಡ್ತಿದ್ದೀನಿ ಅಂತ ಹೇಳಿ ಮಾಡೋ ನಾವು ಪ್ರತಿಯೊಂದು ಸೇವೆ ಕೂಡ ವ್ಯರ್ಥ ಆಗಲ್ಲ. ಅದರದೇ ಆದ ಫಲನ ಭಗವಂತ ಕೊಟ್ಟೇ ಕೊಡ್ತಾರೆ. ನಾವು ತಾಳ್ಮೆಯಿಂದ ಕಾಯಬೇಕು. ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನೂ ರಾಘವೇಂದ್ರ ಸ್ವಾಮಿಯವರು ದೂರ ಮಾಡಲಿ ಅಂತ ನಾನು ರಾಯರ ಹತ್ರ ಬೇಡಿಕೊಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.